press the bell icon on the YouTube app and never miss another update. Welcome students. Today we are going to learn the data handling. So ಇಲ್ಲಿ ಒಂದು ಪಿಕ್ಚರ್ ಇದೆ. ಸೊ ಪೇಜ್ ನಂಬರ್ 105 ಅಲ್ಲಿ ಒಂದು ಪಿಕ್ಚರ್ ಇದೆ. ಸೊ ಅಲ್ಲಿ ಯಾವ ಪಿಕ್ಚರ್ ಕೊಟ್ಟಿದ್ದಾರೆ? ಝೂನ ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ನಾವು ಹೇಳಬೇಕಾಗಿದೆ. ಸೊ ಪಿಕ್ಚರ್ನ ನೋಡಿಕೊಂಡು ನಾವು ಹೇಳಬೇಕು. ಓಕೆ, ನಂಬರ್ ಆಫ್ ಜಿರಾಫೆಸ್ ಎಷ್ಟಿದೆ ಅಂತ ಹೇಳಬೇಕು. ನಂಬರ್ ಆಫ್ ಜಿರಾಫೆಸ್ 4 ಇದೆ. ಸೊ ನಂಬರ್ ಆಫ್ ಜಿರಾಫೆ ಎಷ್ಟಿದೆ? 4 ಇದೆ. ಓಕೆ, ನಂಬರ್ ಆಫ್ ಟೈಗರ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ. ನಂಬರ್ ಆಫ್ ಟೈಗರ್ಸ್ ಇಸ್ 3. ಓಕೆ, ನಂಬರ್ ಆಫ್ ಎಲಿಫೆಂಟ್ಸ್ 5. ನಂಬರ್ ಆಫ್ ಡೀರ್ ಇಸ್ 6. ಓಕೆ, 6. ಸೊ ಇದನ್ನು ಈ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನಾವು ಈ ಡೀಟೇಲ್ಸ್ನ ಬರಿಬೇಕಾಗಿದೆ. ನಾನು ಇಲ್ಲಿ ಬರೆದಿದ್ದೀನಿ ನೋಡಿ. ಸೊ ನೇಮ್ ಆಫ್ ಅನಿಮಲ್ಸು, ನಂಬರ್ ಆಫ್ ಅನಿಮಲ್ಸು. ಸೊ ಟೈಗರ್ ಏನು? 3. ಟೈಗರ್ ಎಷ್ಟು? 3. ಎಲಿಫೆಂಟ್ 5 ಆ್ಯಂಡ್ ಜಿರಾಫೆ 4 ಆ್ಯಂಡ್ ಡೀರ್ ಇಸ್ 6. ಓಕೆ, 6 ಅಂತ ಬರೆದಿದ್ದೀನಿ. ನೆಕ್ಸ್ಟ್, ಸೊ ಇಲ್ಲಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ. ಈ ಪಿಕ್ಚರನ್ನ ನೋಡಿಕೊಂಡು ಅಥವಾ ಈ ಡೀಟೇಲ್ಸ್ನ ನೋಡಿಕೊಂಡು ನಮಗೆ ಇಲ್ಲಿ ಕ್ವಶನ್ಸ್ಗೆ ಆನ್ಸರ್ ಕೊಡಿ ಅಂತ ಕೇಳಿದ್ದಾರೆ. ಓಕೆ, ದ ಅನಿಮಲ್ ವಿಚ್ ಈಸ್ ಲೆಸ್ ಇನ್ ನಂಬರ್ ಈಸ್ ಡ್ಯಾಶ್. ಸೊ ಲೆಸ್ ಇನ್ ನಂಬರ್ ಅಂದರೆ ಯಾವ ಅನಿಮಲ್ ಕಡಿಮೆ ಇದೆ ಅಂತ ಕೇಳ್ತಿದ್ದಾರೆ. ವಿಚ್ ದ ಅನಿಮಲ್ ವಿಚ್ ಇಸ್ ಲೆಸ್ ಇನ್ ನಂಬರ್ ಈಸ್ ಡ್ಯಾಶ್. ಟೈಗರ್ ಅಲ್ವಾ? ಸೊ ಕಡಿಮೆ ಇರೋದು ಯಾವುದು? ಟೈಗರ್. ಸೊ ಯಾವುದು? ಟೈಗರ್. ಓಕೆ, ಕಡಿಮೆ ಇರೋದು ಯಾವುದು? ಟೈಗರ್. ದ ಅನಿಮಲ್ ವಿಚ್ ಮೋರ್ ಇನ್ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಸೊ ಮೋರ್ ಇನ್ ನಂಬರ್ ತುಂಬ ಜಾಸ್ತಿ ಅಮೌಂಟಲ್ಲಿರೋ ಅನಿಮಲ್ ಯಾವುದು? ಸೊ ಡೀರ್ ಅಲ್ವಾ? ಸೊ ಡೀರನ್ನು ಬರೀತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್, ದ ನಂಬರ್ ಆಫ್ ಎಲಿಮೆಂಟ್ಸ್ ಎಕ್ಸೀಡಿಂಗ್ ದ ನಂಬರ್ ಆಫ್ ಜಿರಾಫೆಸ್ ಆರ್. ಸೊ ಎಷ್ಟು ಅಂದರೆ ನಂಬರ್ ಆಫ್ ಎಲಿಫೆಂಟ್, ನಂಬರ್ ಆಫ್ ಜಿರಾಫೆ. ಸೊ ಎಷ್ಟು ಕಂಪ್ಯಾರಿಸನ್ ಇದೆ? ಎಷ್ಟು ಎಲಿಫೆಂಟ್ಸು ಕಂಪೇರ್ ಟು ದ ಜಿರಾಫೆ ಎಷ್ಟು ಜಾಸ್ತಿ ಇದೆ? ಎಷ್ಟು ಜಾಸ್ತಿ ಇದೆ? ಇದು 5 ಇದೆ, ಇದು 4 ಇದೆ. ಸೊ 1 ಅಲ್ವಾ? ಸೊ 1 ಅಂತ ಬರೀಬೇಕು. ಸೊ 1. ಓಕೆ, ಸೊ 1. ದ ನಂಬರ್ ಆಫ್ ಎಲಿಮೆಂಟ್ ಎಕ್ಸೀಡಿಂಗ್ ದ ನಂಬರ್ ಆಫ್ ಜಿರಾಫೆಸ್ ಆರ್. ಸೊ ಎಷ್ಟು ಎಕ್ಸೀಡ್ಸ್ ಆಗಿದೆ ಇದು? ಸೊ 1. ಓಕೆ, 1 ಎಕ್ಸೀಡ್ ಆಗಿದೆ. ನೆಕ್ಸ್ಟ್, ದ ನಂಬರ್ ಆಫ್ ಟೈಗರ್ಸ್ ಲೆಸ್ ದೆನ್ ದ ನಂಬರ್ ಆಫ್ ಡೀರ್ ಈಸ್. ದ ನಂಬರ್ ಆಫ್ ಟೈಗರ್ಸ್ ಲೆಸ್ ದೆನ್ ದ ನಂಬರ್ ಆಫ್ ಡೀರ್. ಈಗ ಟೈಗರ್ಸ್ಗೂ ಡೀರ್ಗೂ ಕಂಪೇರ್ ಮಾಡಬೇಕು. ಡೀರ್ ಎಷ್ಟಿದೆ? 6 ಇದೆ. ಟೈಗರ್ ಎಷ್ಟಿದೆ? 3 ಇದೆ. ಸೊ ಇದನ್ನು ಟೈಗರು ಮತ್ತು ಡೀರ್ನ ಕಂಪೇರ್ ಮಾಡಿಕೊಂಡ್ರೆ ಎಷ್ಟು ಜಾಸ್ತಿ ಇದೆ? ಡೀರು 3 ಅಲ್ವಾ? 3. ಓಕೆ, 3. ಟೋಟಲ್ ನಂಬರ್ ಆಫ್ ಅನಿಮಲ್ಸ್ ಈಸ್. ಓಕೆ, ಟೋಟಲ್ ಫೈಂಡ್ ಮಾಡಬೇಕು. ಎಷ್ಟಿದೆ ನೋಡಿ? 6 + 4 ಎಷ್ಟಾಗುತ್ತೆ? 10 ಆಗುತ್ತೆ. 10 + 5 + 3 8. ಸೊ ಮೀನ್ಸ್ 18. ಸೊ ಟೋಟಲ್ ಎಷ್ಟಾಯಿತು? 18 ಅನಿಮಲ್ಸ್ ಇದೆ. ಓಕೆ, ಸೊ ಝೂನ ಪಿಕ್ಚರ್ ನೋಡಿ ನಾವು ಡೀಟೇಲ್ಸ್ನು ಕೂಡ ಬರೆದ್ವಿ, ಅದರ ಆನ್ಸರ್ಸನ್ನು ಹೇಳಿದ್ವಿ. ಸೊ ಟೈಗರ್, ಡೀರ್, ಸೊ 1 ಆ್ಯಂಡ್ 3 ಆ್ಯಂಡ್ total number of animals is 18. Answer is 18. Okay, next, observe the pet animals in the given picture carefully. ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಪೆಟ್ ಅನಿಮಲ್ಸ್ ಕೊಟ್ಟಿದ್ದಾರೆ. ಪೆಟ್ ಅನಿಮಲ್ಸ್ನ ನಾವು ನೋಡಿ ನಾವೇನು ಮಾಡಬೇಕಾಗಿದೆ? ಸೊ ಇದರಲ್ಲಿ ಫಿಶ್. ಸೊ ನಮ್ಮ ಪೆಟ್ ಅನಿಮಲ್ಸ್ ಅಂತ ಬರ್ಕೊಂಡಿದ್ದೀನಿ. ಯಾವ ಅನಿಮಲ್ಸ್ ಇದೆ? ಫಿಶ್ ಇದೆ, ರ್ಯಾಬಿಟ್ ಇದೆ, ಕವ್ ಇದೆ, ಕ್ಯಾಟ್ ಇದೆ, ಡಾಗ್ ಇದೆ. ಸೊ ಫಿಶ್ ಎಷ್ಟಿದೆ? ರ್ಯಾಬಿಟ್ ಎಷ್ಟಿದೆ? ಕವ್ ಎಷ್ಟಿದೆ? ಅಂದರೆ ಕ್ಯಾಟ್ ಆ್ಯಂಡ್ ಡಾಗ್ ಎಷ್ಟಿದೆ ಅಂತ ಬರಿಬೇಕು. ಓಕೆ, ಸೊ ಇದನ್ನು ನಾವು ಇಲ್ಲಿ ನಂಬರ್ಸಲ್ಲಿ ಬರೋದ್ವಲ್ವಾ? ಟೈಗರ್ 3, ಎಲಿಫೆಂಟ್ 5, ಜಿರಾಫೆ 4 ಆ್ಯಂಡ್ ಡೀರ್ 6 ಅಂತ ಬರೆದ್ವಿ. ಬಟ್ ಇಲ್ಲಿ ನಂಬರ್ಸಲ್ಲಿ ಬರೆದ್ವಿ. ಬಟ್ ಇಲ್ಲಿ ಏನು ಮಾಡಬೇಕು? ಟ್ಯಾಲೀಸಲ್ಲಿ ಬರಿಬೇಕಾಗಿದೆ. ಟ್ಯಾಲೀಸ್ ಅಂದರೆ ಈ ಥರ
ಲೈನ್ ಹಾಕೋದು. ಓಕೆ, ಇದನ್ನು ಟ್ಯಾಲಿ ಅಂತ ಕರಿತೀವಿ. ಅಂದರೆ 1 ಫಿಶ್ ಮೀನ್ಸ್ 1 ಟ್ಯಾಲಿ. ಓಕೆ, 2 ಫಿಶ್ ಮೀನ್ಸ್ 2 ಟ್ಯಾಲೀಸ್. ಓಕೆ ಓಕೆ, ಗೊತ್ತಾಯ್ತಲ್ವಾ ಟ್ಯಾಲೀಸ್? ಸೊ 1 ಫಿಶ್ ಮೀನ್ಸ್ 1 ಟ್ಯಾಲಿ, 2 ಫಿಶಸ್ ಮೀನ್ಸ್ 2 ಟ್ಯಾಲಿ. ಓಕೆ, 2 ಅಂತ ನಂಬರ್ಸಲ್ಲಿ ಬರೆಯೋದೇನು ಬೇಡ, ಟ್ಯಾಲೀಸಲ್ಲಿ ಬರಿಬೇಕಾಗಿದೆ. ಓಕೆ, ಸೊ ರ್ಯಾಬಿಟ್ ಎಷ್ಟಿದೆ ಈ ಪಿಕ್ಚರನ್ನು ನೋಡಿದ್ರೆ? ಸೊ 1 ಇದೆ. ಸೊ ನಾನು 1 ಟ್ಯಾಲಿನ ಬರಿತಿದ್ದೀನಿ ನೋಡಿ, 1 ಟ್ಯಾಲಿ. ನೆಕ್ಸ್ಟ್ ಕೌ 3 ಇದೆ. ಸೊ ಕೌ 3 ಇರೋದ್ರಿಂದ ನಾನು 3 ಟ್ಯಾಲೀಸ್ ಬರಿತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ಯಾಟ್ ಎಷ್ಟಿದೆ? ಕ್ಯಾಟ್ 4 ಇದೆ. ಓಕೆ, ಕ್ಯಾಟ್ 4 ಇದೆ. ಸೊ 1 2 3 4 ಟ್ಯಾಲೀಸ್ ಬರುತ್ತೆ. ಸೊ ನೆಕ್ಸ್ಟ್ ಡಾಗ್ 2 ಟ್ಯಾಲೀಸ್. ಡಾಗ್ ಎಷ್ಟು? 2 ಟ್ಯಾಲೀಸ್. ಓಕೆ, 2 ಟ್ಯಾಲೀಸ್ ಈ ಥರ ಟ್ಯಾಲೀಸ್ ಬರಿಬೇಕು. ಮೀನ್ಸ್ ಎಷ್ಟಾಯಿತು? 1 ಟ್ಯಾಲಿ ಕನ್ಸಿಡರ್ ಟು 1 ಆ್ಯಂಡ್ 2 ಟ್ಯಾಲಿ ಕನ್ಸಿಡರ್ ಟು 2. ಓಕೆ, ಸೊ ಇದು 2 ಅಂತ. ಸೊ ರ್ಯಾಬಿಟ್ 1 1 ಮೀನ್ಸ್ ಕೌ ಇಸ್ 3 ಟ್ಯಾಲೀಸ್ ಮೀನ್ಸ್ 3, ಕ್ಯಾಟ್ 4 ಟ್ಯಾಲೀಸ್ ಮೀನ್ಸ್ 4, ಡಾಗ್ಸ್ 2 ಟ್ಯಾಲೀಸ್ ಮೀನ್ಸ್ 2. ಓಕೆ, ಸೊ ನೆಕ್ಸ್ಟ್ by looking at the color of the balloon given in the above picture, filling the blanks using tally mark. ಇಲ್ಲೊಬ್ರು ಬಲೂನ್ ಮಾಡ್ತಿದ್ದಾರೆ. ಸೊ ನಂಬರ್ ಆಫ್ ಕಲರ್ಡ್ ಬಲೂನ್ಸ್ ಇದೆ ಅವ್ರ ಹತ್ರ. ಓಕೆ, ಕಲರ್ಡ್ ಬಲೂನ್ಸ್ ಇದೆ. ಯಾವ ಕಲರ್ಡ್ ಬಲೂನು, ಯಾವ್ಯಾವ ಕಲರ್ ಬಲೂನ್ ಇದೆ ಅಂದರೆ ರೆಡ್, ಬ್ಲೂ, ಗ್ರೀನ್, ವೈಟ್ ಆ್ಯಂಡ್ ಅದರ್ ಕಲರ್ ಬಲೂನು ಇದೆ. ಆ ಕಲರ್ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಓಕೆ, ರೆಡ್, ಬ್ಲೂ, ಗ್ರೀನ್, ವೈಟ್ ಆ್ಯಂಡ್ ಅದರ್ ಕಲರ್. ಸೊ ರೆಡ್ ಕಲರ್ ಬಲೂನ್ ಎಷ್ಟಿದೆ? ಬ್ಲೂ ಕಲರ್ ಬಲೂನ್ ಎಷ್ಟಿದೆ? ಗ್ರೀನ್ ಆ್ಯಂಡ್ ವೈಟ್ ಆ್ಯಂಡ್ ಅದರ್ ಕಲರ್ ಎಷ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಟ್ಯಾಲೀಸಲ್ಲೇ ಬರಿಬೇಕು. ಓಕೆ, ಸೊ ಇಲ್ಲಿ ಬರಿತಾ ಇದ್ದೀನಿ ನೋಡಿ. balloons, tallies. ಓಕೆ, balloons, tallies. ರೆಡ್ ಕಲರ್ ಎಷ್ಟಿದೆ ಕೌಂಟ್ ಮಾಡಿ ನೋಡಿದಾಗ ಸೊ 4 ಇದೆ. ಸೊ ರೆಡ್ ಕಲರ್ ಬಲೂನ್ ಇಸ್ 4. ಓಕೆ, 4 ಟ್ಯಾಲೀಸ್ ಬರಿತಾ ಇದ್ದೀನಿ. 1 2 3 4. ಓಕೆ, 4. ಬ್ಲೂ ಕಲರ್ ಬಲೂನ್ 3 ಇದೆ. ಬ್ಲೂ ಕಲರ್ ಬಲೂನ್ 3 balloons ಇದೆ. ಓಕೆ, ಸೊ ಗ್ರೀನ್ ಇಸ್ 1. ಓಕೆ, ಗ್ರೀನ್ ಈಸ್ 1. ಓಕೆ, ಗ್ರೀನ್ ಈಸ್ 1. ನೆಕ್ಸ್ಟ್ ವೈಟ್ ಕಲರ್ 2 ಇದೆ. ಸೊ ವೈಟ್ 2 ಇದೆ. ವೈಟ್ ಕಲರ್ 2 ಇದೆ. ಸೊ ಅದರ್ ಕಲರ್ಸ್ 4 ಇದೆ. ಓಕೆ, ಅದರ್ಸ್ ನೋಡಿ ಈ ಥರ ಟ್ಯಾಲೀಸ್ನ ಬರೆದಿದ್ದೀನಿ. ಓಕೆ, ಸೊ ಬರೆದಾದ್ಮೇಲೆ ಸೊ ನಾವು ಏನು ಮಾಡ್ಕೋಬೇಕು? ಸೊ ಫಸ್ಟ್ ಇದನ್ನು ಟೋಟಲ್ನ ಫೈಂಡ್ ಮಾಡ್ಕೊಂಡ್ಬಿಡೋಣ. ಓಕೆ, 1 2 3 4 5 6 7 8 9 10 11 12 13 14 ಮೀನ್ಸ್ 14 ಬಲೂನ್ಸ್. ಓಕೆ, 14 ಬಲೂನ್ಸ್ ಇದೆ. ಆನ್ಸರ್ ದ ಕ್ವಶನ್ ಗಿವನ್ ಬಿಲೋ. ಸೊ ಇಲ್ಲಿ ಆನ್ಸರ್ ಮಾಡಬೇಕು. ಕಲರ್ ಆಫ್ ದ ಬಲೂನ್ಸ್ ವಿಚ್ ಈಸ್ ಮೋರ್ ಇನ್ ನಂಬರ್ ಈಸ್ ಮೋರ್ ಇನ್ ನಂಬರ್. ತುಂಬ ಜಾಸ್ತಿ ಅಮೌಂಟಲ್ಲಿರೋ ಬಲೂನ್ ಯಾವುದು ಇದರಲ್ಲಿ? ಸೊ ರೆಡ್ ಅಲ್ವಾ? ಸೊ ರೆಡ್. ಸೊ ಆನ್ಸರ್ ಈಸ್ ರೆಡ್. ಓಕೆ, ರೆಡ್. ಕಲರ್ ಆಫ್ ದ ಬಲೂನ್ ವಿಚ್ ಈಸ್ ಲೆಸ್ ಇನ್ ನಂಬರ್. ಸೊ ಲೆಸ್ ನಂಬರಲ್ಲಿರೋ ಬಲೂನ್ ಯಾವುದು? ಸೊ ಗ್ರೀನ್ ಅಲ್ವಾ? ಗ್ರೀನ್. ಸೊ ಗ್ರೀನ್. ಗ್ರೀನ್. ಟೋಟಲ್ ನಂಬರ್ ಆಫ್ ರೆಡ್ ಆ್ಯಂಡ್ ಗ್ರೀನ್ ಬಲೂನ್ಸ್, ರೆಡ್ಡು ಮತ್ತು ಗ್ರೀನ್ ಬಲೂನ್ಸ್ ಎಷ್ಟಾಗುತ್ತೆ ಅಂತ
ಹೇಳಬೇಕು. 1 2 3 4 5 ಮೀನ್ಸ್ ಟೋಟಲ್ ನಂಬರ್ ಎಷ್ಟಾಗುತ್ತೆ? ರೆಡ್ ಆ್ಯಂಡ್ ಗ್ರೀನ್ ಬಲೂನ್ 5 ಆಗುತ್ತೆ. ಓಕೆ, 5. ಟೋಟಲ್ ನಂಬರ್ ಆಫ್ ಬಲೂನ್ ವಿತ್ ದ ಬಲೂನ್ ಸೆಲ್ಲರ್. ಸೊ ಬಲೂನ್ ಸೆಲ್ಲರ್ ಹತ್ರ ಟೋಟಲ್ ನಂಬರ್ ಆಫ್ ಬಲೂನ್ಸ್ ಎಷ್ಟಿದೆ? ಸೊ 14. ಎಷ್ಟಿದೆ? 14. 14. ಓಕೆ, ಸೊ ನೆಕ್ಸ್ಟ್ observe the vehicles given above and fill the following table. Okay, ಇಲ್ಲಿ two wheeler vehicles, 3 wheeler vehicles, 4 wheeler vehiclesನ ಕೊಟ್ಟಿದ್ದಾರೆ. ಸೊ ಯಾವ ವೆಹಿಕಲ್ಸು ಎಷ್ಟೆಷ್ಟಿದೆ ಅಂತ ನಾವು ಟ್ಯಾಲೀಸಲ್ಲಿ ಬರೆದು ಅದನ್ನು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿದೆ. ಓಕೆ, ಮಾಡೋಣವಾ? vehicles tallies. Okay, 2 wheeler vehicles, 2 wheeler, 3 wheeler, 4 wheeler. Okay, 2 wheeler vehicle ಎಷ್ಟಿದೆ? ಸೊ 4 ಇದೆ. ಓಕೆ, 4 means 4 tiles. 1 2 3 4. ಓಕೆ, 3 wheeler vehicle ಎಷ್ಟಿದೆ? ಸೊ 1 ಇದೆ, ಓನ್ಲಿ 1. ಸೊ ಹಾಗಾಗಿ 1 tile. 4 wheeler vehicle is 3. ಓಕೆ, ಟೋಟಲ್ ಫೈಂಡ್ ಮಾಡೋಣವಾ ಫಸ್ಟು? ಓಕೆ, 1 2 3 4 5 6 7 8. ಓಕೆ, 8 vehicles ಅದ. ಸೊ ಕ್ವಶನ್ ಈಸ್ ನಂಬರ್ ಆಫ್ 2 wheeler vehicle ಈಸ್, 2 wheeler vehicle ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ 2 wheeler vehicle ಎಷ್ಟಿದೆ? 4. ಸೊ 4. ಸೊ 4. ಓಕೆ, ನಂಬರ್ ಆಫ್ 3 wheeler vehicle, 3 wheeler vehicle ಎಷ್ಟಿದೆ? 1. ಸೊ 1. ನಂಬರ್ ಆಫ್ 4 wheeler vehicle is 3. ಸೊ 3. number of 2 wheeler more than the number of 3 wheeler are 2 wheeler and 3 wheeler. 2 wheeler and 3 wheeler ಅಂದರೆ ಎಷ್ಟು ಜಾಸ್ತಿ ಇದೆ ಕಂಪೇರ್ಡ್ ಟು ದ 3 wheeler and 2 wheeler? ಎಷ್ಟು ಜಾಸ್ತಿ ಇದೆ? ನಂಬರ್ ಆಫ್ 2 wheeler is 3. ಓಕೆ, 3 wheelers ಜಾಸ್ತಿ ಇದೆ ಅಲ್ವಾ? 3 wheelers. ಓಕೆ, ಎಕ್ಸ್ಟ್ರಾ ಇದೆ ಅಂದರೆ 3 wheelersನ ಕಂಪೇರ್ ಮಾಡಿಕೊಂಡ್ರೆ 2 wheelersಲ್ಲಿ ಒಂದು 3 wheelers ಏನಾಗಿದೆ, ಇದು ಓನ್ಲಿ 1 ಇದೆ. ಸೊ ಇದು 4 ಇದೆ, ಮೀನ್ಸ್ 3 wheelers ಎಕ್ಸ್ಟ್ರಾ ಇದೆ. ಓಕೆ, 3 wheeler. ನಂಬರ್ ಆಫ್ 4 wheelers ಲೆಸ್ ದೆನ್ ದ ನಂಬರ್ ಆಫ್ 2 wheeler. ಓಕೆ, 4 wheelers ಲೆಸ್ ದೆನ್ ದ ನಂಬರ್ ಆಫ್ 2 wheelers. 2 wheelersನ ಕಂಪೇರ್ ಮಾಡಿಕೊಂಡ್ರೆ 4 wheelers ಎಷ್ಟಿದೆ? 3 ಇದೆ. ಸೊ ಎಷ್ಟು ಕಡಿಮೆ ಇದೆ? 1. ಓಕೆ, 1. ನಂಬರ್ ಆಫ್ 4 wheelers ಲೆಸ್ ದೆನ್ ದ ನಂಬರ್ ಆಫ್ 2 wheelers. 2 wheelersನ ಕಂಪೇರ್ ಮಾಡಿಕೊಂಡ್ರೆ 4 wheelersಲ್ಲಿ ಒಂದು ವೆಹಿಕಲ್ ಕಡಿಮೆ ಇದೆ. ಸೊ 1 ವೆಹಿಕಲ್ ಕಡಿಮೆ ಇದೆ. ಸೊ 1 ವೆಹಿಕಲ್ ಕಡಿಮೆ ಇದೆ. ಓಕೆ, ಓಕೆ. ನೆಕ್ಸ್ಟ್, ಅಟೆಂಡೆನ್ಸ್ ಲೀಸ್ಟ್. ಇಲ್ಲೊಂದು ಅಟೆಂಡೆನ್ಸ್ ಲೀಸ್ಟ್ ಕೊಟ್ಟಿದ್ದಾರೆ. ಆ ಅಟೆಂಡೆನ್ಸ್ ಲೀಸ್ಟ್ನ ನಾವೇನು ಮಾಡಬೇಕಾಗಿದೆ ನೋಡಿಕೊಂಡು ಇಲ್ಲಿ ಕೊಟ್ಟಿರೋ ಆನ್ಸರ್ಸ್ನ ಬರಿಬೇಕು. ಓಕೆ, ಇಲ್ಲಿ ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ನ ಬರಿಬೇಕಾಗಿದೆ. ಓಕೆ, ಅಟೆಂಡೆನ್ಸ್ ಲೀಸ್ಟ್ ಕ್ಲಾಸ್ ಫಸ್ಟ್ ಬರಿತೀನಿ ನೋಡಿ.
110. Okay. Okay, class. Class, first, second, third, fourth, fifth. Okay, so fifth. Next, total. Total ಇದೆ. So next to total number of students. Okay, total number of students. First standard ಅಲ್ಲಿ 22 students ಇದ್ದಾರೆ. First standard 22 students ಇದ್ದಾರೆ. So next second standard ಅಲ್ಲಿ 23 students ಇದ್ದಾರೆ. Okay, so third standard ಅಲ್ಲಿ 20 students ಇದ್ದಾರೆ. Okay, fourth standard ಅಲ್ಲಿ 18 students ಇದ್ದಾರೆ. Okay, fifth standard ಅಲ್ಲಿ 17 students ಇದ್ದಾರೆ. Total students 100. Okay, total students ಆ ಸ್ಕೂಲಲ್ಲಿರೋ total students 100. Okay, so number of students present. So present ಆಗಿರೋ ಸ್ಟೂಡೆಂಟ್ಸ್ 22 ಅಲ್ಲಿ 18 ಸ್ಟೂಡೆಂಟ್ಸ್ ಪ್ರೆಸೆಂಟ್ ಇದ್ದಾರೆ. 18 ಸ್ಟೂಡೆಂಟ್ ಪ್ರೆಸೆಂಟ್ ಇದ್ದಾರೆ. ಇಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ 20 ಸ್ಟೂಡೆಂಟ್ಸ್. ಓಕೆ, ಥರ್ಡಲ್ಲಿ 17 ಸ್ಟೂಡೆಂಟ್ಸ್, ಫೋರ್ತಲ್ಲಿ 17 ಸ್ಟೂಡೆಂಟ್ಸ್ ಆ್ಯಂಡ್ ಫಿಫ್ತಲ್ಲಿ ಎಷ್ಟು 15 ಸ್ಟೂಡೆಂಟ್ಸ್ ಪ್ರೆಸೆಂಟ್ ಇದ್ದಾರೆ. ಓಕೆ, ಟೋಟಲ್ ಮಾಡಿ ನೋಡಿದಾಗ ಎಷ್ಟಾಗುತ್ತೆ 87 ಸ್ಟೂಡೆಂಟ್ಸ್ ಆಗ್ತಾರೆ. ಓಕೆ, ಆವತ್ತಿನ ದಿನ 87 ಸ್ಟೂಡೆಂಟ್ಸ್ ಪ್ರೆಸೆಂಟ್ ಇದ್ದಾರೆ. ಸೊ ಆಬ್ಸೆಂಟ್ ಆಗಿರೋರು. ಓಕೆ, ಆಬ್ಸೆಂಟ್ ಆಗಿರೋರು ಎಷ್ಟು? ಇಲ್ಲಿ 4 ಜನ ಅಂದರೆ 4. ಓಕೆ, ಇಲ್ಲಿ ಎಷ್ಟು 3 ಅಲ್ವಾ? 3. ಓಕೆ, ನೆಕ್ಸ್ಟು ಇಲ್ಲಿ ಕೂಡ 3. ನೆಕ್ಸ್ಟು ಇಲ್ಲಿ 18ಅಲ್ಲಿ 17 ಮೆಂಬರ್ಸ್ ಪ್ರೆಸೆಂಟ್ ಇದ್ದಾರೆ ಅಂದರೆ 1. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 2. 17ಅಲ್ಲಿ 50 ಸ್ಟೂಡೆಂಟ್ಸ್ ಪ್ರೆಸೆಂಟ್ ಇದ್ದಾರೆ ಅಂದರೆ 2 ಸ್ಟೂಡೆಂಟ್ಸ್ ಆಬ್ಸೆಂಟ್. ಓಕೆ, ಟೋಟಲ್ ಸ್ಟೂಡೆಂಟ್ಸು ಆಬ್ಸೆಂಟು ಆಗಿರೋರು ಆಬ್ಸೆಂಟೀಸ್ ಎಷ್ಟು? 13 ಸ್ಟೂಡೆಂಟ್ಸ್. ಓಕೆ, 13 ಸ್ಟೂಡೆಂಟ್ಸ್. ಈಗ ಫ್ರಮ್ ದ ಅಬೋವ್ ಲೀಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ ಇನ್ ದ ಸ್ಕೂಲ್. ಸೊ ಎಷ್ಟು ಸ್ಟೂಡೆಂಟ್ಸು ಸೊ ಸ್ಕೂಲ್ಗೆ ಅವತ್ತಿನ ದಿನ ಪ್ರೆಸೆಂಟ್ ಆಗಿದ್ದಾರೆ ಅಂತ ಕೇಳ್ತಿದ್ದಾರೆ. ಟೋಟಲ್ ಸ್ಟೂಡೆಂಟ್ಸ್ ಅಂತ ಕೇಳ್ತಿದ್ದಾರೆ. ಸೊ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಾಯಿತು ನೋಡಿ. ಟೋಟಲ್ ಸ್ಟೂಡೆಂಟ್ಸು ಪ್ರೆಸೆಂಟ್ ಆಗಿರೋರು ಎಷ್ಟು? 87 ಅಲ್ವಾ? ಸೊ 87 ಸ್ಟೂಡೆಂಟ್ಸ್. ಓಕೆ, 87 students. 87 students. Okay, number of students absent from the school. So absent ಆಗಿರೋರು ಎಷ್ಟು? So 13. Okay, 13 students. Next, total number of students in the school. ಒಂದು ಸ್ಕೂಲಲ್ಲಿ ಎಷ್ಟು ಟೋಟಲ್ ಸ್ಟೂಡೆಂಟ್ಸ್ ಇದ್ದಾರೆ? 100. ಓಕೆ, 100 ಸ್ಟೂಡೆಂಟ್ಸ್. ಟೋಟಲ್ ಸ್ಟೂಡೆಂಟ್ಸ್ 100. ಓಕೆ, ಈ ಡೀಟೇಲ್ಸ್ನ ಯೂಸ್ ಮಾಡಿಕೊಂಡು, ಈ ಡಾಟಾನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಒಂದು ಪಿಕ್ಟೋಗ್ರಾಫನ್ನ ಬರಿಬೇಕು. ಪಿಕ್ಟೋಗ್ರಾಫ್ ಅಂದರೆ ಸೊ ನೀವು ಪಿಕ್ಚರ್ಸಲ್ಲಿ ಬರೀತೀರಾ. ಪಿಕ್ಚರ್ಸಲ್ಲಿ ಯಾವುದೋ ಒಂದು ಡಯಾಗ್ರಾಮ್ನ ಡ್ರಾ ಮಾಡಿ, ಯಾವುದೇ ಒಂದು ಶೇಪನ್ನು ಡ್ರಾ ಮಾಡಿ ಬರಿತೀರಲ್ಲ, ಅಂಥ ಗ್ರಾಫನ್ನು ಏನಂತ ಕರಿತೀವಿ ನಾವು? ಪಿಕ್ಟೋಗ್ರಾಫ್ ಅಂತ ಕರಿತೀವಿ. ಪಿಕ್ಟೋಗ್ರಾಫ್ ಅಂದರೆ ಯಾವುದೇ ಒಂಥರ ಶೇಪ್
ಅಂದರೆ ಕಾರ್ ಆಗಿರಬಹುದು, ಬಸ್ ಆಗಿರಬಹುದು, ಪೆನ್ಸಿಲ್ಸ್ ಆಗಿರಬಹುದು, ಪೆನ್ ಆಗಿರಬಹುದು, ಇದನ್ನು ನಾವು ಡ್ರಾ ಮಾಡಿ ಈ ಡೀಟೇಲ್ಸನ್ನು ಈ ಗ್ರಾಫಲ್ಲಿ ನಾವು ಗ್ರಾಫಲ್ಲಿ ಡ್ರಾ ಮಾಡಿ ತೋರಿಸ್ತೀವಿ. ಆ ಗ್ರಾಫನ್ನು ನಾವೇನಂತ ಕರಿತೀವಿ? ಪಿಕ್ಟೋಗ್ರಾಫ್ ಅಂತ ಕರಿತೀವಿ. ಯಾವುದೇ ಒಂದು ಪಿಕ್ಚರ್ನ ಡ್ರಾ ಮಾಡಿ ನಾವು ಈ ಡಾಟಾನ, ಈ ಡೀಟೇಲ್ಸ್ನ ರೆಪ್ರೆಸೆಂಟ್ ಮಾಡೋದು. ಓಕೆ, ಮಾಡೋಣವಾ? ನೋಡಿ, ಇಲ್ಲಿ ಏನು ಕೇಳಿದ್ದಾರೆ ನಮಗೆ? ಆಬ್ಸೆಂಟೀಸ್ ಪಿಕ್ಟೋಗ್ರಾಫ್ ಬರೀರಿ ಅಂತ ಕೇಳಿದ್ದಾರೆ. ಆಬ್ಸೆಂಟೀಸ್ ಅಷ್ಟೇ ಪಿಕ್ಟೋಗ್ರಾಫ್ ಬರಿಬೇಕು. ಸೊ ಕ್ಲಾಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಬ್ಸೆಂಟ್, ಕ್ಲಾಸ್ number of student absent is okay. So ಇದು ಫಸ್ಟ್ ಸ್ಟ್ಯಾಂಡರ್ಡ್. ಸೆಕೆಂಡ್, ಥರ್ಡು, ಇದು ಫೋರ್ತ್ ಆ್ಯಂಡ್ ಇದು ಫಿಫ್ತ್. ಓಕೆ, ಫಿಫ್ತ್. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಆಬ್ಸೆಂಟ್ ಆಗಿರೋ ಸ್ಟೂಡೆಂಟ್ ಎಷ್ಟು? 4 ಅಲ್ವಾ? ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಆಬ್ಸೆಂಟ್ ಆಗಿರೋ ಸ್ಟೂಡೆಂಟ್ಸು 4. ಸೊ ನಾವೇನು ಮಾಡಬೇಕು? ಇಲ್ಲಿ 4 ಸ್ಮೈಲೀಸ್ ಬರಿತಾ ಇದ್ದೀನಿ ನಾನು. ಓಕೆ, ಸ್ಮೈಲೀಸ್ ಅಥವಾ ಸ್ಮೈಲೀಸ್ ಅಲ್ಲ, 4 ಫೇಸಸ್ನ ಬರಿತಾ ಇದ್ದೀನಿ. 4 ಫೇಸಸ್ ಮೀನ್ಸ್ 4 ಸ್ಟೂಡೆಂಟ್ಸ್ ಅಂತ. ಓಕೆ, 4 ಫೇಸಸ್. ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ? 4. ಸೊ ಹಾಗಾಗಿ 4 ಫೇಸಸ್. 1 2 3 4. ಓಕೆ, ಓಕೆ, 4 ಫೇಸಸ್ನ ಬರಿತಾ ಇದ್ದೀನಿ. ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಸೊ 3 ಸ್ಟೂಡೆಂಟ್ಸ್ ಆಬ್ಸೆಂಟ್ ಆಗಿದ್ದಾರೆ. ಸೊ 3 ಫೇಸಸ್ನ ಬರಿತಾ ಇದ್ದೀನಿ. ಓಕೆ, 3 ಫೇಸ್ ಬರೆದೆ. ಥರ್ಡ್ ಸ್ಟ್ಯಾಂಡರ್ಡಲ್ಲಿ 3 ಸ್ಟೂಡೆಂಟ್ಸ್. ಸೊ ಹಾಗಾಗಿ 3 ಫೇಸಸ್ನ ಬರಿತಾ ಇದ್ದೀನಿ. ಓಕೆ, 3 ಫೇಸಸ್ ಬರೆದೆ. ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಓನ್ಲಿ 1 ಸ್ಟೂಡೆಂಟ್ ಆಗಿರೋದ್ರಿಂದ ನಾನು 1 ಫೇಸ್ ಬರಿತಾ ಇದ್ದೀನಿ. ಓಕೆ, 1 ಫೇಸ್ ಬರೆದೆ. ನೆಕ್ಸ್ಟ್ ಫಿಫ್ತಲ್ಲಿ 2 ಸ್ಟೂಡೆಂಟ್ಸ್ ಆಗಿರೋದ್ರಿಂದ 2 ಸ್ಟೂಡೆಂಟ್ಸ್. ಈ ಥರ ಫೇಸಸ್ನ ಬರೆದಿದ್ದೀವಿ. ನೋಡಿ, ಪಿಕ್ಟೋಗ್ರಾಫಲ್ಲಿ ನಾವು ಇದನ್ನು ರೆಪ್ರೆಸೆಂಟ್ ಮಾಡಿದ್ದೀವಿ. ಓಕೆ, ಸೊ ಕ್ವಶನ್ಸು ಇದೆ. ಕ್ವಶನ್ ಏನಿದೆ ಅಂದರೆ, ದ ಕ್ಲಾಸ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಬ್ಸೆಂಟೀಸ್. ಅಂದರೆ ಒಂದು ಕ್ಲಾಸಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಬ್ಸೆಂಟೀಸ್ ಇದ್ದಾರೆ. ಸೊ ಯಾವ ಕ್ಲಾಸಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಬ್ಸೆಂಟೀಸ್ ಇರೋದು? ಸೊ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ, ಹೌದಲ್ವಾ? ಸೊ ಯಾವ ಕ್ಲಾಸಲ್ಲಿ? ಫಸ್ಟ್ ಸ್ಟ್ಯಾಂಡರ್ಡಲ್ಲಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಆಬ್ಸೆಂಟೀಸ್ ಆರ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ದ ಕ್ಲಾಸ್ ಹ್ಯಾವಿಂಗ್ ಲೀಸ್ಟ್ ನಂಬರ್ ಆಫ್ ಆಬ್ಸೆಂಟೀಸ್. ಲೀಸ್ಟ್ ನಂಬರ್ ಆಫ್ ಆಬ್ಸೆಂಟೀಸ್ ಇರೋದು ಫೋರ್ತ್ ಸ್ಟ್ಯಾಂಡರ್ಡ್. ಓಕೆ, ಫೋರ್ತ್ ಸ್ಟ್ಯಾಂಡರ್ಡಲ್ಲಿ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಬ್ಸೆಂಟ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್. ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಆಬ್ಸೆಂಟ್ ಆಗಿದ್ದಾರೆ? 2. ಓಕೆ, ಎಷ್ಟು? 2. Okay, next we'll do the exercise 11.1.
So exercise 11.1, first question, using the first letter of the days a week, mark tally. ಓಕೆ, ಇಲ್ಲಿ ಫಸ್ಟ್ ಡೇ ಆಫ್ ದ ವೀಕ್ನ ಯೂಸ್ ಮಾಡಿಕೊಂಡು ಇಲ್ಲಿ ವೀಕ್ಸ್ ನೇಮ್ಸ್ ಆಫ್ ದ ಡೇಸ್ ಕೊಟ್ಟಿದ್ದಾರೆ. ಒಂದು ವೀಕಲ್ಲಿ ಬರೋ ಡೇಸ್ ಎಷ್ಟಿದೆ, ಸೊ 7 ಡೇಸನ್ನು ಕೂಡ ಇವರು ಇಲ್ಲಿ ಕೊಟ್ಟಿದ್ದಾರೆ. ಆ ಡೇಸಿನ ಫಸ್ಟ್ ಲೆಟರ್ ಅಷ್ಟೇ ಇಲ್ಲಿ ಇವರು ರೆಪ್ರೆಸೆಂಟ್ ಮಾಡಿದ್ದಾರೆ. ಅದನ್ನು ಟ್ಯಾಲಿನ ನಾವು ಬರಿಬೇಕು. ಓಕೆ, ನಾವೇನು ಬರಿಬೇಕು, ಟ್ಯಾಲಿ ಬರಿಬೇಕು. ಹೀಗೆ ಸಂಡೇ ಕೊಟ್ಟಿದ್ದಾರೆ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ. ಓಕೆ, ಈ ಥರ ಇದೆ ಅಲ್ವಾ? ಸೊ ನೋಡಿ, ಈ ಥರ ಇದೆ. ಸೊ ಇಲ್ಲಿ ಟ್ಯಾಲಿನ ಬರಿಬೇಕಾಗಿದೆ. ಸೊ ಫಸ್ಟು ಡಾಟಾ ಬರ್ಕೊಂಡೆ, ಕಾಲಮ್ ಬರ್ಕೊಂಡೆ, ಕಾಲಮ್ ಆದಮೇಲೆ ಫಸ್ಟ್ ಲೆಟರ್ ಆಫ್ ದ ಡೇ. ಡಿ. ಸೊ ಟ್ಯಾಲಿ. ಓಕೆ, ಇಲ್ಲಿ ನೋಡ್ರಿ, ಸಂಡೇಗೆ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ, ಎಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಸ್. ಮಂಡೇಗೆ ಎಮ್, ಟ್ಯೂಸ್ಡೇಗೆ ಟಿ, ಆ್ಯಂಡ್ ವೆಡ್ನೆಸ್ಡೇಗೆ ಡಬ್ಲ್ಯೂ, ಆ್ಯಂಡ್ ಥರ್ಸ್ಡೇಗೆ ಟಿ ಅಂತ ಮಾಡಿದ್ದಾರೆ. ಸೊ ಎಸ್. ಸ್ಯಾಟರ್ಡೇಗೆ ಎಸ್ ಅಂತ ಮಾಡಿದ್ದಾರೆ. ಓಕೆ, ಸೊ ಫಸ್ಟ್ ಲೆಟರ್ ಅಷ್ಟೇ ಅವ್ರು ಮೆನ್ಷನ್ ಮಾಡಿದ್ದಾರೆ, ಸೆಕೆಂಡ್ ಲೆಟರ್ ಏನೂ ಮೆನ್ಷನ್ ಮಾಡಿಲ್ಲ. ಸೊ ಎಲ್ಲ ಟ್ಯಾಲೀಸು ಒಂದೇ ಇದೆ ಅಲ್ವಾ? ಸಂಡೇ ಎಷ್ಟಿದೆ ನೋಡಿ, ಅಲ್ಲಿ ಒಂದೇ ಇದೆ. ಓಕೆ, ಒಂದು ಟ್ಯಾಲಿನ ಬರ್ದೆ. ಸೊ ನೆಕ್ಸ್ಟು ಮಂಡೇ ಎಷ್ಟಿದೆ, 1, ಸೊ 1 ಬರ್ದೆ. ಸೊ ಟ್ಯೂಸ್ಡೇ ಎಷ್ಟಿದೆ, 1 ಇದೆ, 1 ಟ್ಯಾಲಿ. ಸೊ ವೆಡ್ನೆಸ್ಡೇ ಫಾರ್ 1 ಟ್ಯಾಲಿ, ಆ್ಯಂಡ್ ಥರ್ಸ್ಡೇ ಎಷ್ಟಿದೆ, 1 ಇದೆ. ಸೊ ಫ್ರೈಡೇ ಇಲ್ಲಿ ಬಂದಿಲ್ಲ ನಾನು. ಫ್ರೈಡೇ ಎಷ್ಟಿದೆ, 1 ಇದೆ, ಆ್ಯಂಡ್ Saturday is also 1. Okay. So ಇಲ್ಲಿ ನೋಡಿ ಎಷ್ಟಾಯಿತು, 1 2 3 4 5 6 7. ಓಕೆ, ಇಲ್ಲೂ ಕೂಡ ನೋಡಿ 1 2 3 4 5 6 7. ಓಕೆ, 7 ಟೋಟಲ್ 7 ಅಲ್ವಾ? ಸೊ ಈ ಥರ ಬರಿಬೇಕಾಗಿದೆ. Okay, so next, second question, observe the pictograph given below and answer the question that follow. Okay, ಇಲ್ಲಿ ಒಂದು ಪಿಕ್ಟೋಗ್ರಾಫ್ ಕೊಟ್ಟಿದ್ದಾರೆ, ಅದನ್ನು ನಾವು ಯೂಸ್ ಮಾಡಿಕೊಂಡು ಏನು ಮಾಡಬೇಕು, ಇಲ್ಲಿ ಕೊಟ್ಟಿರೋ ಆನ್ಸರ್ನ ಬರಿಬೇಕು. ಓಕೆ, ಮಾಡೋಣವಾ? Games. Interested student. Okay, game and interested students. Okay, cricket.
4. Okay. Kabaddi. Kabaddi. Okay. Throw ball. Throw ball. Next, basketball. Football. ಓಕೆ, ಸೊ ಈ ಥರ ಇವರು ಪಿಕ್ಟೋಗ್ರಾಫ್ ಕೊಟ್ಟಿದ್ದಾರೆ. ಈ ಪಿಕ್ಟೋಗ್ರಾಫ್ನ ನೋಡಿಕೊಂಡು ನಾವು ಏನು ಮಾಡಬೇಕಾಗಿದೆ, ಇಲ್ಲಿ ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿದೆ. ಸೊ ಇಲ್ಲಿ ನೋಡಿ, ಕ್ರಿಕೆಟ್ಟು 4 ಫೇಸಸ್ ಕೊಟ್ಟಿದ್ದಾರೆ. 4 ಫೇಸಸ್ ಅಂದರೆ 1 ಫೇಸ್ ಇಸ್ ಈಕ್ವಲ್ ಟು 2 ಅಂತ ಇಲ್ಲಿ ನಮಗೆ ಹೇಳಿದ್ದಾರೆ. 1 ಫೇಸ್ ಇಸ್ ಈಕ್ವಲ್ ಟು 2 ಅಂದರೆ 2 ಸ್ಟೂಡೆಂಟ್ಸ್ ಮೀನ್ಸ್ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್. ಓಕೆ, ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್. ಕ್ರಿಕೆಟ್ಟು ಈಗ 4 ಸ್ಟೂಡೆಂಟ್ಸಿಗೆ ಇಷ್ಟ ಮೀನ್ಸ್ ಇಲ್ಲಿ 2, 1 ಫೇಸ್ ರೆಪ್ರೆಸೆಂಟ್ 2 ಅಂದರೆ 8 ಅಂತ. ಇಲ್ಲಿ ಎಷ್ಟು? 8 ಮೆಂಬರ್ಸಿಗೆ. ಓಕೆ, ಸೊ 1 ಫೇಸ್ ಇಸ್ ಈಕ್ವಲ್ ಟು 2 ಅಂದರೆ 2 + 2 4, 4 + 2 6, 6 + 2 8 ಆಯಿತು ಅಲ್ವಾ? ಸೊ 8. ಸೊ ನೆಕ್ಸ್ಟು 3 ಅಂದರೆ ಇಬ್ಬರಿಬ್ರು ಅಂದರೆ 3 × 2 = 6. 2 ಇದೆ, 2 × 2 = 4, 2 ಮೆಂಬರ್ಸ್. ಓಕೆ, ಸೊ ನೆಕ್ಸ್ಟ್ 1 2 3 4 5 ಮೀನ್ಸ್ 10 ಸ್ಟೂಡೆಂಟ್ಸ್. ಓಕೆ, 10 ಸ್ಟೂಡೆಂಟ್ಸ್ ಆಗ್ತಾರೆ. ಓಕೆ, ಇಲ್ಲಿ ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡೋಣ. ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಲೈಕ್ ಕ್ರಿಕೆಟ್ಟು ಎಷ್ಟು ಸ್ಟೂಡೆಂಟ್ಸಿಗೆ ಇಷ್ಟ ಆಗಿದೆ? ಕ್ರಿಕೆಟ್ಟು? ಸೊ 8. ಸೊ 8 ಸ್ಟೂಡೆಂಟ್ಸ್. ಓಕೆ, 8 ಸ್ಟೂಡೆಂಟ್ಸಿಗೆ ಕ್ರಿಕೆಟ್ ಇಷ್ಟ ಆಗಿದೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಲೈಕ್ ಕಬಡ್ಡಿ 6. ಓಕೆ, 6. Next, the number of students who like throw ball is 4. Okay. Next, the game which like maximum number of students ಇಷ್ಟಪಡ್ತಿರೋ ಗೇಮ್ ಯಾವುದು ಇದರಲ್ಲಿ? ಫುಟ್ಬಾಲ್. ಯಾವುದು? ಫುಟ್ಬಾಲ್ ಅಲ್ವಾ? ಸೊ ಫುಟ್ಬಾಲ್. ಓಕೆ. The game which is liked by minimum number of students. ತುಂಬ ಕಡಿಮೆ ಸ್ಟೂಡೆಂಟ್ಸ್ ಇಷ್ಟಪಡ್ತಿರೋ ಗೇಮ್ ಯಾವುದು? ಬಾಸ್ಕೆಟ್ಬಾಲ್ ಆಗಿದೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ಕ್ರಿಕೆಟ್ 8 ಸ್ಟೂಡೆಂಟ್ಸ್, ಕಬಡ್ಡಿ 6, ಥ್ರೋಬಾಲ್ 4 ಆ್ಯಂಡ್ ಬಾಸ್ಕೆಟ್ಬಾಲ್ 2 ಆ್ಯಂಡ್ ಫುಟ್ಬಾಲ್ 10. ಓಕೆ, ಸೊ ತುಂಬ ಇಷ್ಟಪಡ್ತಿರೋ ಗೇಮು ಫುಟ್ಬಾಲ್ ಆಗಿದೆ. ತುಂಬ ಕಡಿಮೆ ಇಷ್ಟಪಡ್ತಿರೋ ಗೇಮ್ ಸೊ ಬಾಸ್ಕೆಟ್ಬಾಲ್. ಓಕೆ, ಸೊ ಪಿಕ್ಟೋಗ್ರಾಫ್ ಅಂದರೆ ಏನಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು.